ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಆಸ್ತಿಯನ್ನ ಯಾವ ರೀತಿಯಲ್ಲಿ ವರ್ಗಾವಣೆ ಮಾಡಬಹುದು ಎಂಬುದನ್ನ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಶನ್ಸ್ ಬರುತ್ತೆ. ನನ್ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ನಂಬರ್ ಇದೆ. ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ. ಪೇ ಮಾಡಿ ಲೀಗಲ್ ಅಡ್ವೈಸ್ ಅನ್ನ ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಭಾರತದಲ್ಲಿ ಆಸ್ತಿಯನ್ನ ಒಬ್ಬರಿಂದ ಇನ್ನೊಬ್ಬರಿಗೆ ಯಾವ ರೀತಿ ಟ್ರಾನ್ಸ್ಫರ್ ಮಾಡಬಹುದು ಅಂದ್ರೆ, ಮೊದಲನೆಯದಾಗಿ ಸೇಲ್ ಡೀಡ್ ಮೂಲಕ ಆಸ್ತಿಯನ್ನ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಬಹುದು. ಒಂದು ಪ್ರಾಪರ್ಟಿಯನ್ನ ತಗೋಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ಆ ಪ್ರಾಪರ್ಟಿಯ ಓನರ್ನ ಹತ್ತಿರ ಮಾತನಾಡಿ ಒಂದು ರೇಟ್ ಅಂತ ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ಆಸ್ತಿಯನ್ನ ಖರೀದಿಸುವ ಮೊದಲು ಆ ಆಸ್ತಿಯ ಮೂಲ ಸರ್ವೆ ದಾಖಲೆಯಿಂದ ಪರಿಶೀಲಿಸಲು ಶುರು ಮಾಡಬೇಕಾಗತ್ತೆ. ಯಾರಿಂದ ಯಾರಿಗೆ ಹೇಗೆ ಬಂತು, ಎಷ್ಟು ಸೇಲ್ ಡೀಡ್ಗಳು ಆಗಿದಾವೆ, ಎಲ್ಲಾ ಕ್ರಯಪತ್ರಕ್ಕೆ ಸಂಬಂಧಿಸಿದಂತೆ ಎನ್ಕಮರೆನ್ಸ್ ಸರ್ಟಿಫಿಕೇಟ್ ಅನ್ನ ತಗೋಬೇಕು. ಸರಿಯಾದ ರೀತಿಯಲ್ಲಿ ದಾಖಲೆಗಳನ್ನ ಚೆಕ್ ಮಾಡೋದ್ರಿಂದ ಆಸ್ತಿಯ ಮೇಲೆ ಲಿಟಿಗೇಷನ್ಸ್ ಗಳು ಆಗೋದನ್ನ ತಪ್ಪಿಸಬಹುದು. ನೆಕ್ಸ್ಟ್ ಸೇಲ್ ಡೀಡ್ ಅನ್ನ ಮಾಡ್ಕೊಂಡಾದ್ಮೇಲೆ ಆ ಸೇಲ್ ಡೀಡ್ ಅನ್ನ ತಗೊಂಡು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಅಲ್ಲಿ ನಿಮ್ಮ ಹಕ್ಕನ್ನ ಖರೀದಿದಾರರಿಗೆ ರಿಜಿಸ್ಟರ್ ಮಾಡುವುದರ ಮೂಲಕ ಹಕ್ಕು ವರ್ಗಾವಣೆಯನ್ನ ಮಾಡ್ತೀರಾ. ಹಕ್ಕು ವರ್ಗಾವಣೆ ಆದ ತಕ್ಷಣ ಜೆ ಸ್ಲಿಪ್ ಅನ್ನ ಸಬ್ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ತಾಲೂಕ್ ಆಫೀಸ್ಗೆ ಕಳಿಸ್ತಾರೆ. ನಂತರ ತಾಲೂಕ್ ಆಫೀಸ್ನವರು ರೆವೆನ್ಯೂ ಇನ್ಸ್ಪೆಕ್ಟರ್ಗೆ ಕಳಿಸಿಕೊಡ್ತಾರೆ. ಆಗ ರೆವೆನ್ಯೂ ಇನ್ಸ್ಪೆಕ್ಟರ್ ಅವರು ಎಲ್ಲಾ ದಾಖಲೆಗಳ ಆಧಾರದ ಮೇಲೆ ಒಂದು ಪ್ರಕಟಣೆಯನ್ನ ಮಾಡ್ತಾರೆ. ಆ ಪ್ರಕಟಣೆಯನ್ನ ಯಾಕೆ ಮಾಡ್ತಾರೆ ಅಂದ್ರೆ, 30 ದಿನಗಳ ಒಳಗೆ ಆಸ್ತಿಗೆ ಸಂಬಂಧಿಸಿದಂತೆ ತಕರಾರು ಏನಾದ್ರೂ ಇದ್ದರೆ ಸಲ್ಲಿಸಬಹುದು ಅನ್ನುವಂಥದ್ದನ್ನ ಅಲ್ಲಿ ಪ್ರಕಟಿಸಿರ್ತಾರೆ. ಯಾವುದೇ ರೀತಿಯ ತಕರಾರು ಬರ್ದೇ ಇದ್ರೆ ಖಾತೆಯನ್ನ ಅಂಗೀಕರಿಸ್ತಾರೆ. KLR ಸೆಕ್ಷನ್ 66 ಪ್ರಕಾರ ತಕರಾರು ಬಂದ್ರೆ ಆ ಪ್ರಕರಣವನ್ನ ಮ್ಯೂಟೇಷನ್ ಮಾಡದೆ ಆಸ್ತಿಗೆ ಸಂಬಂಧಿಸಿದ ತಾಲೂಕಿನ ತಹಶೀಲ್ದಾರರಿಗೆ ವರ್ಗಾವಣೆಯನ್ನ ಮಾಡ್ತಾರೆ. ತಹಶೀಲ್ದಾರರು 2 ಪಾರ್ಟಿಗಳಿಗೆ ನೋಟಿಸ್ ಅನ್ನ ಕೊಟ್ಟು ಅವರನ್ನ ಕರೆಸಿ ವಾದ ವಿವಾದವನ್ನ ಆಲಿಸಿ ಯಾರು ನಿಜವಾದ ಹಕ್ಕುದಾರರು ಅಂತ ನಿರ್ಧರಿಸಿ ಖಾತೆಯನ್ನ ಮಾಡಿಸ್ತಾರೆ. ಯಾವತ್ತೂ ಕೂಡ ಕಂದಾಯ ದಾಖಲೆಗಳ ಆಧಾರದ ಮೇಲೆ RTC ಯನ್ನ ಜನರೇಟ್ ಮಾಡ್ತಾರೆ. RTC ಯನ್ನ ನೋಡಿದಾಗ ಮೇಲ್ನೋಟಕ್ಕೆ ನಮಗೆ ಆ ಆಸ್ತಿಗೆ ಸಂಬಂಧಿಸಿದವರ ಬಗ್ಗೆ ತಿಳ್ಕೊಳ್ಬಹುದು. RTC ಯ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ತಿಳ್ಕೊಬೇಕು ಅಂತ ಇದ್ರೆ ನನ್ನ ಹಳೆ ವಿಡಿಯೋನ ನೋಡಿ. RTC ಯ ಬಗ್ಗೆ ಡೀಟೇಲ್ ಆಗಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ. ನೋಡದೆ ಇದ್ದವರು ನೋಡಿ ತಿಳ್ಕೊಬಹುದು. ಸೇಲ್ ಡೀಡ್ ಮೂಲಕ ಆಸ್ತಿ ವರ್ಗಾವಣೆ ಮಾಡ್ಕೊಳ್ಳುವಾಗ ಈಗಿನ ಮಾರ್ಕೆಟ್ ವ್ಯಾಲ್ಯೂದ ಮೇಲೆ ಆಸ್ತಿಯ ರೇಟ್ ಅನ್ನ ಫಿಕ್ಸ್ ಮಾಡ್ಕೋತಾರೆ. ನೆಕ್ಸ್ಟ್ ಅಮೌಂಟ್ ಅನ್ನ ಓನರ್ಗೆ ಖರೀದಿದಾರ ಕೊಡ್ಬೇಕಾಗತ್ತೆ. ಸ್ಟಾಂಪ್ ಡ್ಯೂಟಿಯನ್ನ ಪೇ ಮಾಡ್ಬೇಕಾಗತ್ತೆ, ಟ್ಯಾಕ್ಸ್ ಅನ್ನ ಪೇ ಮಾಡ್ಬೇಕಾಗತ್ತೆ. ಆಸ್ತಿಯನ್ನ ಬೈ ಮಾಡ್ತಾ ಇರುವಂತವ್ರು ಅಂದ್ರೆ ಆಸ್ತಿಯನ್ನ ಖರೀದಿ ಮಾಡ್ತಾ ಇರುವಂತವ್ರು ಗವರ್ಮೆಂಟ್ ಗೆ ಟ್ಯಾಕ್ಸ್ ಅನ್ನ ಪೇ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ವಿಲ್ ಡೀಡ್ ಮೂಲಕ ಕೂಡ ಆಸ್ತಿ ವರ್ಗಾವಣೆಯನ್ನ ಮಾಡಬಹುದು. ವಿಲ್ ಮೂಲಕ ಆಸ್ತಿ ವರ್ಗಾವಣೆ ಮಾಡಿದ್ರೆ ವಿಲ್ ಬರೆದು ಕೊಟ್ಟವರು ಡೆತ್ ಆದ್ಮೇಲೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಬದುಕಿದ್ದಾಗ ಎಷ್ಟು ಸಾರಿ ಬೇಕಾದ್ರೂ ವಿಲ್ ಅನ್ನ ಬರೀಬಹುದು. ಬಟ್ ಲಾಸ್ಟ್ ವಿಲ್ ಏನಿರುತ್ತಲ್ಲ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ. ವಿಲ್ ಮಾಡಿ ಡೆತ್ ಆಗಿರ್ತಾರೆ. ಆಗ ವಿಲ್ ಮೂಲಕ ಆಸ್ತಿಯನ್ನ ಪಡ್ಕೊಳ್ತಾ ಇರುವಂತವರು ಆಸ್ತಿಯ ಮೂಲ ಮಾಲೀಕರೇನಿರ್ತಾರಲ್ಲ, ಮೂಲ ಮಾಲೀಕರ ಡೆತ್ ಸರ್ಟಿಫಿಕೇಟ್ ಅನ್ನ ಇಟ್ಟು ವಿಲ್ ಮೇಲೆ ಖಾತೆಯನ್ನ ಕೇಳಬಹುದು. ಆಗ್ಲೂ ಕೂಡ ತುಂಬಾ ಡಿಸ್ಪ್ಯೂಟ್ ಗಳು ಬರುವಂತಹ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ವಿಲ್ ಮೇಲೆ ಯಾರಾದ್ರೂ ತಕರಾರು ಹಾಕಿದಾಗ್ಲೂ ಕೂಡ ಸರಿಯಾದ ಎನ್ಕ್ವೈರಿಯನ್ನ ಮಾಡಿ ಯಾರಿಗೆ ಹಕ್ಕು ಬರುತ್ತೆ ಅಂತ ನೋಡಿ ಕೊಡ್ತಾರೆ. ಈ ಕಾನೂನುಬದ್ಧ ನೈಜ ವಾರಸುದಾರರ ಹಕ್ಕನ್ನ ಡಿಸೈಡ್ ಮಾಡುವಂತದ್ದು ಕಂದಾಯ ನ್ಯಾಯಾಲಯ. ಕಂದಾಯ ನ್ಯಾಯಾಲಯಕ್ಕೆ ಈ ರೀತಿಯ ಹಕ್ಕಿರುತ್ತೆ. ಅಲ್ಲಿ ಆಗದಂತಹ ಪ್ರಕರಣವನ್ನ ಸಿವಿಲ್ ಕೋರ್ಟ್ ಮೂಲಕ ಬಗೆಹರಿಸಿಕೊಳ್ಬಹುದು. ವಿಲ್ ಬಗ್ಗೆ ಕೂಡ ವಿಡಿಯೋ ಮಾಡಿ ಹಾಕಿದ್ದೇನೆ. ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ. ಡೀಟೇಲ್ ಆಗಿ ನೋಡಿ ತಿಳ್ಕೊಬಹುದು. ನೆಕ್ಸ್ಟ್ ಗಿಫ್ಟ್ ಡೀಡ್ ಮೂಲಕ ಕೂಡ ಆಸ್ತಿ ವರ್ಗಾವಣೆಯನ್ನ ಮಾಡಬಹುದು. ಈ ಗಿಫ್ಟ್ ಡೀಡ್ ಮೂಲಕ ಆಸ್ತಿ ವರ್ಗಾವಣೆ ಮಾಡ್ಲಿಕ್ಕೆ ಮೇನ್ ಆಗಿ ಕುಟುಂಬಸ್ಥರು ಇದನ್ನ ಯೂಸ್ ಮಾಡ್ಕೊಳ್ತಾರೆ. ಕುಟುಂಬಸ್ಥರಿಗೆ ಆಸ್ತಿ ವರ್ಗಾವಣೆ ಮಾಡ್ಲಿಕ್ಕೆ ತುಂಬಾನೇ ಯೂಸ್ ಆಗುವಂತಹ ಮೆಥಡ್ ಇದು. ಯಾಕಂದ್ರೆ ಸ್ಟಾಂಪ್ ಡ್ಯೂಟಿ, ರಿಜಿಸ್ಟ್ರೇಷನ್ ಫೀಸ್ ಆಗಿರ್ಬೋದು, ಇದ್ರ ಮೇಲೆ ನಿಮ್ಗೆ ವಿನಾಯಿತಿ ಕೂಡ ಇರುತ್ತೆ. ಗಿಫ್ಟ್ ಡೀಡ್ ಬಗ್ಗೆ ಡೀಟೇಲ್ ಆಗಿ ಹಳೆ ವಿಡಿಯೋದಲ್ಲಿ ತಿಳಿಸಿದೀನಿ. ಇನ್ನು ಕೂಡ ನೋಡದೆ ಇದ್ದಂತವ್ರು ಇದನ್ನ ನೋಡಬಹುದು. ಯಾಕಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ. ನೋಡಿ ಗಿಫ್ಟ್ ಡೀಡ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳಿ. ಇದ್ರಲ್ಲೇ ನಾನು ಮತ್ತೆ ಅದನ್ನ ಎಕ್ಸ್ಪ್ಲೇನ್ ಮಾಡಲ್ಲ. ಹಳೆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿದೀನಿ, ಅದನ್ನ ನೀವು ನೋಡಿ. ನೆಕ್ಸ್ಟ್ ರಿಲೀಸ್ ಡೀಡ್ ಅಂದ್ರೆ ಹಕ್ಕು ಬಿಡುಗಡೆ ಪತ್ರದ ಮೂಲಕ ಕೂಡ ಆಸ್ತಿ ವರ್ಗಾವಣೆಯನ್ನ ಮಾಡಬಹುದು. ಅದು ಹೇಗೆ ಅಂದ್ರೆ, ಒಂದು ಪ್ರಾಪರ್ಟಿ ಇರುತ್ತೆ, ಅದಕ್ಕೆ ಒಬ್ಬರೇ ಓನರ್ ಇರ್ತಾರೆ. ಆಗ ಸೇಲ್ ಡೀಡ್ ಅಥವಾ ಗಿಫ್ಟ್ ಡೀಡ್ ಮೂಲಕ ಆಸ್ತಿ ವರ್ಗಾಯಿಸಬಹುದು. ಆದ್ರೆ ಒಟ್ಟು ಕುಟುಂಬದ ಆಸ್ತಿ ಇದ್ದಾಗ ಅದರಲ್ಲಿ 3, 4 ಅಥವಾ 5 ವಾರಸುದಾರರು ಇರ್ತಾರೆ. ಆಗ ಒಬ್ಬರ ಶೇರನ್ನ ಇನ್ನೊಬ್ಬರಿಗೆ ಬಿಟ್ಕೊಡ್ಬೇಕು ಅಂತ ಇದ್ದಾಗ ಅವರು ಈ ರಿಲೀಸ್ ಡೀಡ್ ಮೂಲಕ ವರ್ಗಾವಣೆಯನ್ನ ಮಾಡಬಹುದು.
ಆಸ್ತಿ ವರ್ಗಾವಣೆ ಮಾಡಿ ಅದರ ಬದಲಾಗಿ ಹಣವನ್ನ ಕೂಡ ಪಡಿಬಹುದು. ಅದನ್ನ ಅದರಲ್ಲಿ ಕಾಣಿಸ್ಬೇಕಾಗತ್ತೆ. ಡೀಡ್ ನಲ್ಲಿ ಇಷ್ಟು ಹಣವನ್ನ ಪಡೆದು ನನ್ನ ಶೇರ್ ಅನ್ನ ಬಿಟ್ಕೊಡ್ತಾ ಇದ್ದೀನಿ ಅಂತ ಕಾಣಿಸ್ಬೇಕಾಗತ್ತೆ. ಈಗ 4 ಜನ ಅಣ್ಣ ತಮ್ಮಂದಿರು ಇರ್ತಾರೆ ಅನ್ಕೊಳ್ಳಿ. ಅವರಲ್ಲಿ ಒಬ್ಬ ಅಣ್ಣ ಇನ್ನೊಬ್ಬ ತಮ್ಮನಿಗೆ ತನ್ನ ಶೇರನ್ನ ಬಿಟ್ಕೊಡುವಾಗ ಸೇಲ್ ಡೀಡ್ ಮೂಲಕನೋ ಅಥವಾ ಗಿಫ್ಟ್ ಡೀಡ್ ಮೂಲಕನೋ ಕೊಡ್ಬೇಕಾಗಿಲ್ಲ. ಈ ರಿಲೀಸ್ ಡೀಡ್ ಮೂಲಕ ತನ್ನ ಹಕ್ಕನ್ನ ಬಿಟ್ಕೊಡ್ಬಹುದು. ಈಗ ಹೆಣ್ಣು ಮಕ್ಕಳು ತಮ್ಮ ಹಕ್ಕನ್ನ ಗಂಡು ಮಕ್ಕಳಿಗೆ ಬಿಟ್ಕೊಡ್ಬೇಕು ಅಂತಿದ್ದಾಗ ಕೂಡ ಈ ರಿಲೀಸ್ ಡೀಡ್ ಮೂಲಕ ಬಿಟ್ಕೊಡ್ಬಹುದು. ಅಂದ್ರೆ ಒಂದೇ ಪ್ರಾಪರ್ಟಿಯಲ್ಲಿ ತಮ್ಮ ಹಕ್ಕನ್ನ ಬಿಟ್ಕೊಡುವಂತದ್ದು, ಅಂದ್ರೆ ಒಂದೇ ಪ್ರಾಪರ್ಟಿ ಇರುತ್ತೆ, ಅದರಲ್ಲಿ ಇರುವಂತಹ ತಮ್ಮ ಶೇರನ್ನ ಬಿಟ್ಕೊಡುವಂತದ್ದು. ಇದಕ್ಕೂ ಕೂಡ ಸ್ಟಾಂಪ್ ಡ್ಯೂಟಿ ಮತ್ತೆ ನೋಂದಣಿ ಶುಲ್ಕ ಎಲ್ಲಾನು ಕಟ್ಟಿ ನೋಂದಣಿ ಮಾಡಿಸ್ಬೇಕಾಗತ್ತೆ. ತಮ್ಮ ಶೇರನ್ನ ಬಿಟ್ಕೊಡೋದಕ್ಕೆ ಮಾತ್ರ ಈ ರಿಲೀಸ್ ಡೀಡ್ ಅನ್ನ ಬಳಸಲಾಗತ್ತೆ. ಒಂದು ಸಾರಿ ಹಕ್ಕು ಬಿಟ್ಕೊಟ್ ಮೇಲೆ, ಅಂದ್ರೆ ರಿಲೀಸ್ ಡೀಡ್ ಮೂಲಕ ಒಂದ್ ಸಾರಿ ಹಕ್ಕನ್ನ ಬಿಟ್ಕೊಟ್ ಮೇಲೆ ಮತ್ತೆ ಕೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ರಿಜಿಸ್ಟರ್ ಆಗೋ ಮೊದಲೇ ಯೋಚಿಸಿ ಬಿಟ್ಕೊಡ್ಬೇಕಾಗತ್ತೆ. ಮತ್ತೆ ಅದರ ಬದಲಾಗಿ ಹಣವನ್ನ ಕೂಡ ತಗೊಂಡಿದ್ರೆ ಅದನ್ನ ಕಾಣಿಸಿರ್ತಾರೆ. ಇದು ಕುಟುಂಬದ ಸದಸ್ಯರಿಗೆ ಮಾತ್ರ ಅಪ್ಲೈ ಆಗಿರುವಂತದ್ದು, ಅಂದ್ರೆ ಅಪ್ಲೈ ಆಗತ್ತೆ. ಬೇರೆ ಯಾರೋ ರಿಲೀಸ್ ಡೀಡ್ ಮೂಲಕ ಹಕ್ಕನ್ನ ಬಿಟ್ಕೊಡ್ಲಿಕ್ಕೆ ಬರಲ್ಲ. ಇದು ಕುಟುಂಬದ ಸದಸ್ಯರೇ ಆಗಿರ್ಬೇಕು. ಅವರ ಶೇರ್ ಅನ್ನ ಬಿಟ್ಕೊಡೋದಕ್ಕೆ ಈ ರಿಲೀಸ್ ಡೀಡ್ ಅನ್ನ ಅಪ್ಲೈ ಮಾಡ್ತಾರೆ. ನೆಕ್ಸ್ಟ್ ಪಾರ್ಟಿಷನ್ ಡೀಡ್ ಮೂಲಕ ಕೂಡ ಆಸ್ತಿ ವರ್ಗಾವಣೆಯನ್ನ ಮಾಡ್ಕೊಳ್ಬಹುದು. ಯಾವ ರೀತಿ ಅಂದ್ರೆ ಪಿತ್ರಾರ್ಜಿತ ಆಸ್ತಿ ಇರುತ್ತೆ. ಆಸ್ತಿಯ ಹಿರಿಯರು ಡೆತ್ ಆದ್ಮೇಲೆ ಪೌತಿ ಖಾತೆಯ ಮೂಲಕ ಆಸ್ತಿ ವರ್ಗಾವಣೆ ಆಗಿರುತ್ತೆ. ಒಟ್ಟು ಕುಟುಂಬದ ಆಸ್ತಿ ಆಗಿರುತ್ತೆ. ವಾರಸುದಾರರ ಎಲ್ಲರ ಹೆಸರನ್ನ ಅದರಲ್ಲಿ ಕಾಣಿಸಿರ್ತಾರೆ. ಅಂದ್ರೆ ಒಂದು ಆಸ್ತಿಗೆ 5 ಅಥವಾ 6 ಅಥವಾ 10 ಜನ ಕೂಡ ಹಕ್ಕುದಾರರಿರ್ತಾರೆ. ಆಗ ಪ್ರತಿಯೊಬ್ರು ಕೂಡ ಅವರವರ ಹಕ್ಕನ್ನ ಸಪರೇಟ್ ಆಗಿ ಪಡೆದುಕೊಳ್ಳೋದಕ್ಕೆ ಈ ಪಾರ್ಟಿಷನ್ ಡೀಡ್ ಮೂಲಕ ಮಾಡ್ಕೊಳ್ತಾರೆ. ಈ ಪಾರ್ಟಿಷನ್ ಡೀಡ್ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಸಪರೇಟ್ ಆಗಿ ಆಸ್ತಿ ವರ್ಗಾವಣೆ ಆಗುತ್ತೆ. ಅಂದ್ರೆ ಅವರವರ ಹಕ್ಕು ಅವರಿಗೆ ಸಿಗುತ್ತೆ. ನಾನು ಇದ್ರಲ್ಲಿ ಸಿಂಪಲ್ ಆಗಿ ಹೇಳಿದೀನಿ, ತುಂಬಾನೇ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ನಾನು ಹಳೆ ವಿಡಿಯೋದಲ್ಲಿ ಪಾರ್ಟಿಷನ್ ಡೀಡ್ ಬಗ್ಗೆ ಕಂಪ್ಲೀಟ್ ಆಗಿ ಹೇಳಿದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ನೋಡದೇ ಇದ್ದವರು ನೋಡಿ ತಿಳ್ಕೊಬಹುದು. ಸೊ ನೋಡಿದ್ರಲ್ಲ ಯಾವ ರೀತಿ ಆಸ್ತಿ ವರ್ಗಾವಣೆ ಮಾಡ್ಕೋಬಹುದು ಅಂತ ಹೇಳಿ. ಈ ವಿಷಯ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. Thank you so much.